ಈ ಆಂಜನೇಯ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ವ್ಯೂ ಆಂಜನೇಯ ಶಿಮ್ಲಾ ನೋಡ್ತಾ ಇರಂಗಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ವ್ಲಾಗ್ ಆಫ್ ಮೈ ಚಾನಲ್ ನಮ್ಮ ನೋಟ. ನಾನು ಲ್ಯಾಂಡ್ ಆಗ್ತಾ ಇರೋದು ಚಂಡೀಗಢಲ್ಲಿ. ಚಂಡೀಗಢಿಂದ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀವಿ, ನನ್ನ ಜರ್ನಿ ಹೇಗಿರುತ್ತೆ ಎಲ್ಲ ಹೇಳ್ತೀನಿ. ಚಂಡೀಗಢಿಂದ ಶಿಮ್ಲಾಗೆ ಬಂದಿದ್ದೀನಿ. ಶಿಮ್ಲಾದ ವ್ಯೂ ನೋಡಿ ಹೇಗಿದೆ ಅಂತ. ಹೆಂಗಿದೆ ನೋಡಿ ನಮ್ಮ ಗಾಡಿ ಮೇಲೆ ಹೋಗಕ್ಕೆ. ಇಲ್ಲಿ ಟ್ಯಾಕ್ಸಿಗಳು ಸಿಗುತ್ತೆ. ಟ್ಯಾಕ್ಸಿ ಅಂದ್ರೆ ಈ ತರ ಟ್ಯಾಕ್ಸಿಗಳು. ಇವರು 600 ಚಾರ್ಜ್ ಮಾಡ್ತಾರೆ ಮೇಲೆ ಕರ್ಕೊಂಡು ಬಂದು ಮತ್ತೆ ಕೆಳಗಡೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ. ನಾವು ಬಂದಿರೋದು ಜಾಕೂ ಟೆಂಪಲ್, ಹನುಮಾನ್ ಟೆಂಪಲ್. ಇದ್ರದ್ದು ಏನು ವಿಶೇಷ ಅಂದ್ರೆ 108 ಫೀಟ್ ಇದೆಯಂತೆ ಹನುಮಾನ್ ಸ್ಟ್ಯಾಚು. ಅದೇ ಟೆಂಪಲ್ ಮೇಲೆ ಹೋಗೋಣ ಬನ್ನಿ. ಇಲ್ಲಿ ಎಸ್ಕಲೇಟರ್ ಇದೆ ಮೇಲೆ ಹೋಗಕ್ಕೆ. ಈ ಎಲ್ಲ ಒಳ್ಳೆ ಡಾಕುಗಳ ತರ ಕಾಣ್ತಾ ಇದಾರೆ ಇಲ್ಲೇನೆ, ಇವಾಗ ಶಿಮ್ಲಾದಲ್ಲೇನೆ. ಇನ್ನ ಮುಂದೆ ಮುಂದೆ ನಮ್ ಜರ್ನಿ ಎಲ್ಲೆಲ್ಲೋ ಹೋಗ್ಬೇಕು ನಾವು. ಅಲ್ಲಲ್ಲೆಲ್ಲ ಅಲ್ಲಿ ಹೆಂಗ್ ಕವರ್ ಆಗಿರ್ತಾರ ಇವರೆಲ್ಲ. ಈ ಆಂಜನೇಯ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ವ್ಯೂ ಆಂಜನೇಯ ಶಿಮ್ಲಾ ನೋಡ್ತಾ ಇರಂಗಿದೆ ನೋಡಿ. ಸಿಟಿ ಹೆಂಗಿದೆ ಶಿಮ್ಲಾ ಇಲ್ಲಿಂದ. ಎಷ್ಟು ಚಳಿ ಆಗ್ತದೆ ಅಂದ್ರೆ ಮೋಸ್ಟ್ಲಿ ಇಲ್ಲೊಂದು 5 ಡಿಗ್ರೀಸ್ ಇರ್ಬೋದೇನೋ. ಕೈಯೆಲ್ಲ ಫ್ರೀಸ್ ಆಗಿ ಹೋಗ್ತಿದೆ. ಇಲ್ಲಿ ನೋಡಿ ಎಲ್ಲ ಕೈ ಹೆಂಗೆ ಬೆಚ್ಚ ಮಾಡ್ಕೊಂತ ಇದ್ದಾರೆ. ಇದೇ ನೋಡಿ ದೇವಸ್ಥಾನ. ಒಳಗೋಗಿ ಬಂದಿದ್ದೀನಿ, ಆದ್ರೆ ಒಳಗಡೆ ಫೋಟೋಗ್ರಫಿ ವಿಡಿಯೋ ಎಲ್ಲ ಅಲೋ ಇಲ್ಲ. ಇದು ತುಂಬಾ ಹಳೆ ಪುರಾತನವಾದಂತ ದೇವಸ್ಥಾನ. ಒಳಗಡೆ ಚೆನ್ನಾಗಿದೆ. ಅಲ್ಲೂ ಅವರು ಪುರೋಹಿತರು ಹೀಟರ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅಲ್ಲಿ, ಅಷ್ಟು ಚಳಿ ಇಲ್ಲಿ. ಇದೊಂದು ದೇವಸ್ಥಾನ ಇದೆ ಇಲ್ಲಿ, ಬಾಬಾ ಬಾಲಕ್ನಾಥ್ ಮಂದಿರ್. ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿರೋದು ಮಾಲ್ ರೋಡ್ಗೆ. ಮಾಲ್ ರೋಡು ಶಿಮ್ಲಾದಲ್ಲಿ ಶಾಪಿಂಗ್ಗೆ ಫೇಮಸ್. ತೆಂಗಿನಕಾಯಿ ಎಳೆದಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ. ಸೊ ಮಾಲ್ ರೋಡ್ಗೆ ಹೋಗಬೇಕಾದ್ರೆ ನೀವು ಪಾರ್ಕಿಂಗಲ್ಲಿ ಗಾಡಿ ಬಿಟ್ಬಿಟ್ಟು ಲಿಫ್ಟ್ ಇರುತ್ತೆ, ಅಲ್ಲೊಂದು ಪಬ್ಲಿಕ್ ಲಿಫ್ಟು. ಸೊ ಆ ಲಿಫ್ಟಲ್ಲಿ ನೀವು ಟಿಕೆಟ್ ತೊಗೊಂಡು ಹೋಗಬೇಕು. ಇಲ್ಲಿ ನಾವು 5 ಜನಕ್ಕೆ 100 ರೂಪಾಯಿ ಪೇ ಮಾಡಿದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ. ಲಿಫ್ಟಿಂದ ಆಚೆ ಬಂದಿದ್ದೀವಿ. ಮಳೆ ಬೀಳ್ತಾ ಇದೆ. ಮಳೆ ಜೊತೆಗೆ ಮೋಸ್ಟ್ಲಿ ಇದು ಸಣ್ಣ ಸಣ್ಣ ಆನೆಕಲ್ಲು ಥರ ಬೀಳ್ತಾ ಇದೆ. ತುಂಬಾ ಚಳಿ ಇದೆ. ಇದು ನೈಟ್ ವ್ಯೂ ನಮ್ಮ ರೂಮಿಂದ. ಹೋಲ್ ಶಿಮ್ಲಾ ಕಾಣಿಸುತ್ತೆ. ಇನ್ನು 8 ಗಂಟೆ. ಸೊ ಚೆಕ್ಔಟ್ ಮಾಡ್ತಾ ಇದ್ದೀವಿ. 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕು ಇಲ್ಲಿಂದ ಚಿಟ್ಕುಲ್. ವಿ ಆರ್ ಗೋಯಿಂಗ್ ಟು ಚಿಟ್ಕುಲ್. ಸೊ ಇವತ್ತಿಂದ ನಮ್ಮದು ಸ್ಪಿತಿ ಏನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ಒಂದು ರೂಮ್ ಟೂರ್ ಕೊಡೋಣ ಅಂತ. ಸೊ ನಾವಿದ್ದಿದ್ದು ರಾಕಿ ನಾಬ್ ಅಂತ ಹೋಟೆಲು ಶಿಮ್ಲಾದಲ್ಲಿ. ಸೊ ದಿಸ್ ಇಸ್ ದ ವಾರ್ಡ್ರೋಬ್. ಇದು ವಾಶ್ರೂಮ್. ಬೆಡ್, ಸೋಫಾ. ಸೊ ಮೇನ್ ಥಿಂಗ್ ಅಂದರೆ ಇದು ವ್ಯೂ. ಹೋಟೆಲ್ ರೂಮಿಂದ ವ್ಯೂ ನೋಡಿ. ರಾತ್ರಿನೂ ತುಂಬ ಚೆನ್ನಾಗಿತ್ತು. ರಾತ್ರಿದು ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ ಅದು ವಿಡಿಯೋ ಹಾಕ್ತೀನಿ. ಇವಾಗ ಅರ್ಥ ಆಗ್ತಾಯಿದೆ ಈ ಹೋಟ್ಲು ರಾಕಿ ನಾಬ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ. ನೋಡಿ ಬೆಟ್ಟ ಕೊರೆದು ಹೋಟೆಲ್ ಮಾಡಿದ್ದಾರೆ.
ಬ್ರೇಕ್ಫಾಸ್ಟ್ ರೆಡಿ ಇದೆ. ಮಳೆ ಇದೆ. ಶಿಮ್ಲಾಯಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಕಾಯ್ತಾ ಇರಿ, ಮುಂದೆ ಬರುತ್ತೆ ಮೋಸ್ಟ್ ಅಡ್ವೆಂಚರಸ್ ಜರ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.